ಹಲೋ ಗೋಡಾಗೋಡ್ತಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಏನು ಮಾಡಕತ್ತೀವಪ್ಪ ಅಂತಂದ್ರೆ, ಜೀರೋ ಕಾಸ್ಟ್ದಾಗ ಮಾವಿನಕಾಯಿನ ಗಿಡದಿಂದ ಹೆಂಗೆ ಕೀಳ್ಬೇಕನ್ನೋದು ಒಂದು ಹರಿಬೇಕನ್ನೋದ್ರ ಒಂದು ವಿಡಿಯೋ ಮಾಡತ್ತೀವಿ. ಅದೇನಿಲ್ಲ, ಈ ವಿಡಿಯೋಕ್ಕೆ ಬೇಕಾಗಿರೋ ವಸ್ತುಗಳು ಅಂತಂದ್ರೆ ಏನಂದ್ರೆ, ಒಂದು ಸ್ಪ್ರೈಟ್ ಬಾಟ್ಲ ಅಥವಾ ಬೇಕು, ಒಂದು ಕಟ್ಟರ ಮತ್ತು ಒಂದಿಷ್ಟು ಮಳಿ, ಒಂದು ಉದ್ದಂದು ಕಟ್ಟಿಗೆ ಬೇಕು. ಸೊ ಮೊದಲು ನಾ ಇಲ್ಲಿ ಏನು ತೋರ್ಸಕತ್ತೀನಲ್ಲ ಈ ಬಾಟಲ್ ಮ್ಯಾಗ, ಆ ಥರ ಚೌಕಂದಾಗೆ ಒಂದು ಮಾರ್ಕ್ ಮಾಡ್ಕೊರಿ, ಮಾರ್ಕರಿಂದ ಮಾಡಿ ಅದನ್ನು ನೀವೇನಂತರ ಕಟ್ಟರ ಸಹಾಯದಿಂದ ಅದನ್ನು ಕಟ್ ಮಾಡ್ಬೇಕು ಪೂರ್ತಿ ಚೆಂದಾಗಿ. ಸೊ ಅದು ಚೌಕಾಗಿ ಕಟ್ ಮಾಡಿ ಅದನ್ನು. ಮತ್ತು ಇವಾಗ ಏನು ಮಾಡ್ಬೇಕಂದ್ರೆ, ಒಂದು ಹಗುರಂದು ಉದ್ದನ ಕಟ್ಟಿಗೆ ತೊಗೋರಿ. ನಮ್ಮ ಹೊಲ್ದಾಗ ಕಟ್ಟಿಗೆ ಹೊಡೆದು ಅದನ್ನು ಕಡ್ದೀವಿ ನಾವು ಅಲ್ಲಿ. ಸೊ ಆ ಕೋಲ್ನ ಕಡ್ದು ಏನು ಮಾಡ್ಬೇಕಂದ್ರೆ, ನೀವು ಅದನ್ನು ಬಾಟ್ಲಿಗೆ ಇದು ಮಾಡ್ಬೇಕು ನಾವು. ಸೊ ಅದಕ್ಕೆ ಮುಂದಿನೇನು ಶಾರ್ಪ್ ಮಾಡಬೇಕಾಗುತ್ತೆ. ಎದಕ್ಕೆ ಶಾರ್ಪ್ ಅಂತಂದ್ರೆ, ಆ ಬಾಟಲ್ದು ಏನು ಓಪ್ನರ್ ಐತಲ್ಲ ಆ ಲಿಡ್ ಬಲ್ಲಿದು, ಸೊ ಅದಕ್ಕೆ ಇಲ್ಲಿ ಪಿಯರ್ಸ್ ಮಾಡ್ಬೇಕಂದ್ರೆ ಅದನ್ನಲ್ಲಿ ತುರ್ಕಬೇಕಲ್ಲ. ಸೊ ಅದಕ್ಕೆ ಅದನ್ನು ಫುಲ್ ಶಾರ್ಪ್ ಮಾಡ್ಬೇಕೀಗ. ಮತ್ತು ಇನ್ನೊಂದು ಏನಂದ್ರೆ, ಆ ನಮ್ಮೇನು ಚೌಕಾಗಿ ಬಾಟ್ಲಿ ಕಟ್ ಮಾಡಿರ್ತೀವಲ್ಲ, ಆ ಬಾಟ್ಲಿ ಮೇಲ್ಗಡೆ ಒಂದು ಚೂಪಾಗಿ ಕಟ್ ಮಾಡ್ಬೇಕಾಗ್ತದೆ. ಎದಕ್ಕಪ್ಪ ಅಂತಂದ್ರೆ, ಆ ಮಾವಿನಕಾಯಿ ತೊಟ್ಟು ಏನಿರುತ್ತಲ್ಲ ಅದು ಬಂದು ಇಲ್ಲಿ ಕುಂದಿರ್ತದೆ ಶಾರ್ಪ್ ಇದ್ದಲ್ಲಿ. ಅವಾಗ ಏನಾಗ್ತದೆ, ಅಲ್ಲಿಂದ ಮಾವಿನಕಾಯ್ದು ಬಂದಲ್ಲಿ ಕುಂತಂದ್ರೆ ಅದಕ್ಕೆ ಹರಿತದೆ. ಹರಿದು ಈ ಬಾಟ್ಲಿ ಒಳಗಡೆ ಬೀಳ್ತದೆ. ಸೊ ಅವಾಗ ನಾವು ಈ ಕಂಟೈನರ್ ಒಳಗಡೆ ಸ್ಟೋರ್ ಮಾಡಿಟ್ಕೋಬೋದು ಮಾವಿನಕಾಯಿ. ಸೊ ಅದಕ್ಕೆ ನಾವು ಅದನ್ನು ಆದಷ್ಟು ಶಾರ್ಪಾಗಿ ಮುಂದೆ ಇದು ಮಾಡ್ಬೇಕು, ಅದನ್ನು ಕಟ್ ಮಾಡ್ಬೇಕು ನಾವು. ಸೊ ಮಾವಿನಕಾಯಿ ಈಸಿಯಾಗಿ ಕಂಟೈನರ್ ಬೀಳುತ್ತೆ. ಇದಾದ ನಂತರ ಈ ಮಾವಿನಕಾಯ್ದು ಹೀಗೆ ಕಾಣುತ್ತೆ ನೋಡಿ, ಇದು ಪೂರ್ತಿ ಕಟ್ ಮಾಡಿದಾಗ ಪ್ಲಾಸ್ಟಿಕ್ ಬಾಟಲ್. ಸೊ ನಾವು ಇವಾಗ ಇದನ್ನು ಏನು ಮಾಡಮ್ಮ ಅಂದ್ರೆ, ಈ ನಾವೇನು ಕಟ್ಟಿಗೆ ತೊಗೊಂಡಿವಲ್ಲ, ಒಂದು 4 5 ಮೀಟ್ರ್ ಉದ್ದನ ಕಟ್ಟಿಗೆ ಅದ. ಸೊ ಈ ಕಟ್ಟಿಗೆ ಒಳಗೆ ನಾವು ಆ ಬಾಟಲ್ನ ತುರ್ಕೊಂಬೀಗ. ನಮ್ಮ ಮುಂದೆ ಇದನ್ನು ಶಾರ್ಪ್ ಮಾಡಿದನಲ್ಲ, ಇದನ್ನು ಆ ಬಾಟ್ಲದೇನು ಓಪ್ನಿಂಗ್ ಇರ್ತಲ್ಲ ಅದರ ಅಲ್ಲಿ ಇದು ಮಾಡೋಣ ಇದನ್ನು. ಸೊ ಹಿಂಗೆ ಇದು ನೀವು ಏನಂದ್ರೆ ಬೇಕಾದ್ರೆ ಮಳೆಗಳಿಂದನೂ ಇದು ಮಾಡ್ಬೋದು, ಅಥವಾ ನೀವು ಜಿಡ್ಪಟ್ಟಿ ಹಚ್ಚಿ ಇದು ಮಾಡಿದ್ರು ಮಾಡ್ಬೋದು. ಸೊ ನೀವು ಇದನ್ನು ಪೈಪ್ ಬೇಕಾದ್ರೆ ಹಗರ್ ಇರ್ತತೀರ, ಪೈಪನ್ನು ಯೂಸ್ ಮಾಡ್ಬೋದು ನಮ್ಮ ಕಟ್ಟಿಗೆ ಬೇಡ ಅಂತಂದ್ರೆ. ಸೊ ನಮ್ಮ ಹೊಲ್ದಾಗ ಇಲ್ಲಿ ಕಟ್ಟಿಗೆದು ನಾವು ಅದು ಕಟ್ಟಿಗೆ ಯೂಸ್ ಮಾಡತ್ತೀವಿ ಇಲ್ಲಿ. ಸೊ ಇಲ್ಲಿ ಮಳಿ ಇದಾವೆ ನೋಡ್ರಿ. ಈಗ ಈ ಮಳಿ ನಾವು ಇದಕ್ಕೆ ಹೊಡಿತೀವಿ ಅಂದ್ರೆ, ಈ ಕಡೆಯಿಂದ ಅದು ಕಟ್ಟಿಗೆ ಇರ್ತಲ್ಲ ಇದು ಬಿಡಬಾರ್ದು ಅಂತೇಳಿ. ನೀವು ಎರಡು ಥರ ಮಳೆನೂ ಇದು ಫಿಕ್ಸ್ ಮಾಡ್ಬೋದು. ಹಿಂದೂ ಹಾಕ್ಬೋದು, ಈ ಕಡೆ ಮುಂದೂ ಎರಡು ಕಡೆನೂ ಆ ಮಳೆಗಳನ್ನ ಫಿಕ್ಸ್ ಮಾಡ್ಬೋದು ನೀವು. ಇಂದು ಏನಾಗುತ್ತೆ ಅಂದ್ರೆ, ಅದು ಬಾಟಲ್ ಅಳಿಗಾಡಂಗಿಲ್ಲ, ಅಂದ್ರೆ ಆ ಕಟ್ಟಿಗೆಗೆ ಒತ್ತಿಗೆ ಕುಂತ್ಕೊಂಡ್ಬಿಡುತ್ತೆ. ಈ ಮಳೆ ಪೂರ್ತಿ ಇದಾದ್ಮೇಲೆ ಈ ಥರ ಕಾಣುತ್ತೆ ನೋಡಿ. ಇದು ಸ್ವಲ್ಪ ಮುರಿದು ಹೋಯ್ತದೆ ಇದು. ಸೊ ಒಂದು 3-4 ಮೀಟ್ರ್ ಉದ್ದ ಐತಿ ಇದು ಕಟ್ಟಿಗೆ. ಸೊ ಇದನ್ನು ನಾವು ತೊಗೊಂಡಿದ್ದೀವಿ, ಚಿಕ್ಕ ಕಟ್ಟಿಗೆ ಐತಿ ಇದು. ಸೊ ಇವಾಗ ನಾವು ಮಾವಿನಕಾಯಿ ಹರಿತೀವಿ, ನೋಡಂಬರಿ ಹೆಂಗೆ ಇದು ಆಗ್ತದೆ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು. ಈಗ ಅದು ಏನದು ಮುಂದೆ ಶಾರ್ಪಾಗಿ ಮಾಡಿದ್ದೀವಲ್ಲ, ಅದ್ರ ಒಳಗಡೆ ಕುಂದಿರುತ್ತೆ ಅದು ಶಾರ್ಪಾಗಿ ಮಾವಿನಕಾಯಿ ತೊಟ್ಟು. ಸೊ ಈಸಿಯಾಗಿ ಮಾವಿನಕಾಯಿ ಹರಿದು ಆ ಕಂಟೈನರ್ ಒಳಗಡೆ ಏನಂತ ಸ್ಟೋರ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಬೀಚರಲ್ಲಿ. ಈಗ ಆ ಮಾವಿನಕಾಯಿ ತೊಟ್ಟು ಅದಕ್ಕೆ ಹೋಗಿ ಕರೆಕ್ಟಾಗಿ ಕುಂದಿರುತ್ತೆ. ಸೊ ಅದೇನು ಶಾರ್ಪ್ ಇರುತ್ತಲ್ಲ ಪೂರ್ತಿ ಅದು ಹರಿತದೆ. ಸೊ ಅದಕ್ಕೆ ನೀವು ಆದಷ್ಟು ಅದನ್ನು ಶಾರ್ಪ್ ಮಾಡಬೇಕು. ಕಟ್ಟಿಗೆನ ನೀವು ಹಗರನ್ನು ತೊಗೋರಿ, ಯಾಕೆ ಒಣಗಿದ ಕಟ್ಟಿಗೆ ತೊಗೊಂಡ್ರೆ ಈಸಿ ಇರ್ತದೆ. ಇಲ್ಲಿಕಂದ್ರೆ ಅದು ತುಂಬ ಭಾರ ಅನ್ನಿಸ್ತೈತಿ ನೋಡಿ. ಇಲ್ಲಿ 3 ಮಾವಿನಕಾಯಿ ನಾವು ಒಂದು ಸಾರಿ ಹರಿದೇವೆ ಅಂದ್ರೆ ಒಂದು 3 ಮಾವಿನಕಾಯಿನ ಹರಿಬೋದು ನಾವು ಈಸಿಯಾಗಿ. ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಮಾವಿನಕಾಯಿ. ಸೊ ಏನಾಗ್ತಾವೆ, ಮುಂದೆ ಹಣ್ಣು ಆಗ್ತಾವಲ್ಲ ಮಾವಿನಕಾಯಿಗಳು. ಸೊ ಅವಾಗ ಏನೋ ಅದಕ್ಕೆ ತೊಂದರೆ ಆಗಂಗಿಲ್ಲ, ಅಂದ್ರೆ ಕೆಟ್ಟು ಹೋಗಂಗಿಲ್ಲ ಮಾವಿನಕಾಯಿ. ಅಂದರೆ ಯಾವುದೇ ರೀತಿ ಡ್ಯಾಮೇಜ್ ಆಗಂಗಿಲ್ಲ ಅದಕ್ಕೆ ಫಿಸಿಕಲಿ. ನಾವು ಈಸಿಯಾಗಿ ಇದನ್ನು ಹರಿಬೋದು. ಇಲ್ಲಿ ನೋಡಿ, ಅದು ಶಾರ್ಪ್ ಆಗಿರುತ್ತೆ. ಒಂದು ಸಾರಿಗೆ ನಾವು 3-4 ಮಾವಿನಕಾಯಿ, ಇದು ಈ ಬಾಟಲ್ 2 ಲೀಟ್ರ್ ಐತಿ. ಸೊ ಬಾಟ್ಲಿ ನೀವು ಯಾವ್ದ್ರ ಮ್ಯಾಗ ತೊಗೋತೀರ ಡಿಪೆಂಡ್ ಐತಿ. ಸೊ ಇದರಲ್ಲಿ 3 ಮಾವಿನಕಾಯಿ ಹಿಡಿತಾವೆ. ಅಂದ್ರೆ ಸೈಜ್ ಮ್ಯಾಗ ಡಿಫ್ರೆಂಟ್ ಆಗುತ್ತದು. ಈಗ ಒಂದೊಂದು ಅರ್ಧ ಕಿಲೋ ಮಾವಿನಕಾಯಿ ಐತಂದ್ರೆ ಒಂದೇ 2 ಮಾವಿನಕಾಯಿ ಹಿರಿತದು. ಇದಕ್ಕೆ ನಾವು ಏನೂ ಬೇಕಾಗಿಲ್ಲ, ಜೀರೋ ಕಾಸ್ಟ್ಲಿ ಮಾಡ್ಬೋದು ಇದು. ಎಲ್ಲಾದ್ರೂ ಒಂದು ಸ್ಪ್ರೈಟ್ ಬಾಟ್ಲ್ ಬಿತ್ತಂದ್ರೆ ತೊಗೊಂಡು, ಒಂದು ಹೊಲ್ದಾಗಿರೋ ಕಟ್ಟಿಗೆ ಅಥವಾ ಒಂದು ಪೈಪ್ ಇತ್ತಂದ್ರೆ ನಾವು ಈಸಿಯಾಗಿ ಮಾಡ್ಬೋದು. ಇದಕ್ಕೇನು ರೊಕ್ಕನೇ ತರಂಗೆ ದುಡ್ಡೇ ಬೇಕಾಗಿಲ್ಲ. ಇದಕ್ಕೆ ಜೀರೋ ಕಾಸ್ಟ್ಲಿ ಮಾಡ್ಬೋದು ನಾವು ಈಸಿಯಾಗಿ ಮನೆಯಲ್ಲಿ. ಇವಿಷ್ಟು ನಮ್ಮ ಮಾವಿನ ಗಿಡಗಳದಾವೆ. ಇವಿಷ್ಟು ನಮ್ಮ ಮಾವಿನ ಗಿಡನ ಇದನ್ನೇ ಯೂಸ್ ಮಾಡಿ ಹರಿದಿದ್ದೀವಿ. ಈಗ ಇದಕ್ಕಿಂತ ಮುಂಚೆ ಒಂದು ನಾನು ಮಾವಿನಕಾಯಿ ಹರಿಯೋದ್ರ ಬಗ್ಗೆ ಮಾಡಿದ್ವಿ, ಅದು ಒಂದು ಪೈಪ್ ಯೂಸ್ ಮಾಡಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ, ನೋಡಿರಿ ಅದನ್ನು. ಸೊ ಇದರಿಂದ ನಾವು ಏನು ಮಾಡ್ಬೋದು ಅಂದರೆ, ಈಸಿಯಾಗಿ ಮಾವಿನಕಾಯಿನ ಹರಿಬೋದು ಮತ್ತು ಈಸಿಯಾಗಿ ಇದನ್ನು ನಾವು ಲೋಡ್ ಮಾಡ್ಬೋದು, ಕೆಳಗಡೆ ಹಾಕ್ಬೋದು. ನೋಡಿ ಇಲ್ಲಿ ಯಾವುದೇ ಮಾವಿನಕಾಯಿ ಡ್ಯಾಮೇಜ್ ಆಗಂಗಿಲ್ಲ ಫಿಸಿಕಲಾಗಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.